ಈ ರೋಡ್ ಎಲ್ಲಿಗೆ ಹೋಗುತ್ತೆ? ಈ ರೋಡ್ ಮೋಸ್ಟ್ಲಿ ಆ ಬೆಟ್ಟಕ್ಕೆ ಹೋಗುತ್ತೆ ಅನಿಸುತ್ತೆ. ಇನ್ನೊಂದು ಸರಿ ಹೋಗೋಣ ಆ ಬೆಟ್ಟಕ್ಕೆ. ಗಾಡಿ ಏನು ಬೇಜಾರಾದಕ್ಕೆ ಕಾಫಿ ಗಿಫಿ ಕುಡ್ಕೊಳ್ಳೋದು, ಹಾಂ, ತಿಂಡಿ ತಿನ್ಕೊಳ್ಳೋದು, ಗಾಡಿ ಎತ್ತಿ ಹುಷಾರಾಗಿ ತಗೊಂಡು ಹೋಯ್ತಾ ಇರ್ತದೆ ಅಷ್ಟೇ. ಪ್ರಾಣಿಗಳೇನು ಇಲ್ಲ ಇಲ್ಲಿ, ಚಿರತೆ ಏನು? ಅದೇನೆ ತಿನ್ಬೇಕು, ತಿನ್ಕೊಂಡು ಕುತ್ಕೊಂಡು ಏನಂತೀರ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಸಂಜೆ 4:45 ಆದರೂ ಇಷ್ಟೊಂದು ಬಿಸಿಲು ಹೊಡಿತಾಯ್ತಲ್ಲ ಗುರು, ಕಣ್ಣೇ ಬಿಡೋಕ್ಕಾಯ್ತಾ ಇಲ್ಲ ನನಗಂತೂ. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಎಲ್ಲಿ ನೋಡಿದರೂ ಬೆಟ್ಟ ಬೆಟ್ಟ ಬೆಟ್ಟ. ನನಗಿದ್ರ ಒಂಥರ ಸಂತೋಷ. ನಮಸ್ಕಾರ ಗೆಳೆಯರ. ನಾನೀಗ ಇಲ್ಲೇ 2 ದಿನ ಆಫೀಸ್ ರಜೆ ಹಾಕ್ಬಿಟ್ಟು ಮನೇಲಿ ಕೂತಿದ್ದು ಸುಮ್ಮನೆ ಬೇಜಾರಾಗಿ ಇಲ್ಲೇ ನಮ್ಮ ರಾಮನಗರದಲ್ಲಿ ಬೇಜಾನ್ ಬೆಟ್ಟಗಳೈತೆ, ಹಂಗೆ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಹೆವಿ ಬಿಸಿಲುಗಳು. ಈ ಬಿಸಿಲಲ್ಲಿ ಹಿಂಗೆ ಒಂದು 4 ದಿನ ಓಡಾಡ್ಬಿಟ್ರೆ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗವನೇ. ಅಪಘಾತ ವಲಯ ನಿಧಾನವಾಗಿ ಚಲಿಸಿ. ನೀವು ನೋಡ್ಕೊಂಡು ಬಿಡಬೇಕು. ಹಾಂ, ನೋಡ್ಕೊಂಡು ಓಡಿಸ್ಬೇಕು. ಆಂಜನೇಯ ಸ್ವಾಮಿ ಕಾಪಾಡಪ್ಪ. ಫೇಮಸ್ ಮೂವಿ ಶೋಲೆ ಪಿಕ್ಚರ್ ಶೂಟಿಂಗ್ ಮಾಡಿರೋದು ನಮ್ಮ ರಾಮನಗರದಲ್ಲೇನೆ. ಬಸಂತೀನ್ ಕುತ್ತೋಕೆ ಸಾಮ್ನೆ ಮತ್ ನಾಚ್ನಾ ಸಾಂಬ. ಹಾಂ, ನೀವು ಸ್ಕಿಡ್ ಆಗಲ್ಲ, ಜಾಸ್ತಿ ಸ್ಕಿಡ್ ಆಗಲ್ಲ, ಹುಷಾರಾಗಿರ್ಬೇಕು. ಹಾಂ, ಗಾಡಿ ವೆಯ್ಟ್ ಜಾಸ್ತಿ ಇದೆ, ಸ್ಕಿಡ್ ಆಯಿತು ಅಂದರೆ ನೋಡಿ. ಯಾವುದು ಫಾರ್ಮ್ ಹೌಸ್ ಮಾಡಿದ್ದಾರೆ ಇಲ್ಲಿ. ಬೆಂಗಳೂರವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈ ಕಡೆ ಬಂದು ಜಮೀನು ತಗೊಂಡು ಫಾರ್ಮ್ ಹೌಸ್ ಮಾಡಿ ಆರಾಮಾಗಿದ್ದಾರೆ. ನಮ್ಮವರು ಇಲ್ಲಿ ಜಮೀನೆಲ್ಲ ಮಾರ್ಬಿಟ್ಟು ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅಣ್ಣ, ಇವತ್ತು ರೈತನ ಬಾಳು ಹೆಂಗೆ ಆಗ್ಬಿಟ್ಟೈತೆ ಅಂದರೆ ವ್ಯವಸಾಯ, ಮನೆ ಮಕ್ಕಳೆಲ್ಲ ಸಾಯ ಅಂತ. ನೋಡಿ ನಮ್ಮ ರಾಮನಗರದಲ್ಲಿ ಎಷ್ಟು ಬೆಟ್ಟಗಳೈತೆ ಅಂತ. ಎಕ್ಕಡೆ ನೋಡಿದ್ರು ಬೆಟ್ಟ, ಸುತ್ತಮುತ್ತ ಎಲ್ಲ ಬೆಟ್ಟಗಳೈತೆ. ಇವಾಗ ನಾನು ಹೋಗ್ತಿರೋ ಬೆಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ. ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ರಾಮನಗರದಲ್ಲಿ ಬರೀ ರೇಷ್ಮೆ ಒಂದೇ ಅಲ್ಲ, ಮಾವಿನ ಹಣ್ಣಿಗೂ ಫೇಮಸ್ಸು ಸ್ವಲ್ಪ. ಒಬ್ರು ಕೂತ್ಕೋಬೋದು, ಇಲ್ಲೂ ಕೂತ್ಕೋಬೋದಲ್ವಾ? ಇಲ್ಲ, ಅಲ್ಲಿ ಲಗೇಜ್ ಇಕ್ಕೊಳ್ಳೋದಲ್ಲಿ ಬ್ಯಾಗ್ಗಳು ಎಲ್ಲ ಬರ್ತಾವಲ್ಲ ಕಟ್ಟಕ್ಕೆ. ಹಾಂ, ಇದು ಎಲ್ಲ ಲಗೇಜ್ ಕಟ್ಟಕ್ಕೆ, ಹೆಲ್ಮೆಟ್ ಹಾಕೋಕ್ಕೆ. ಆರಾಮಾಗಿ ಇಲ್ಲೇ ಬೇಕಾದ್ರೆ 500 ಕಿಲೋಮೀಟ್ರ್ ಹೋಗ್ಬಿಟ್ಟು. ಹಾಂ, 500 ಆರಾಮಾಗಿ ಹೋಗ್ಬಿಡ್ಬೋದು. ಯಾವ ಕಡೆ ನೋಡಿದ್ರು ಮಾವಿನ ತೋಟನೇ ಐತೆ ಫುಲ್ಲು. ಆ ಕಡೆನೂ ಮಾವು, ಈ ಕಡೆನೂ ಮಾವು, ಫುಲ್ ಎಲ್ಲ ಕಡೆ ಮಾವು ಮಾವು, ಮಾವಿನ ಹಣ್ಣು. ಆ ಬೆಟ್ಟಕ್ಕೆ ಹೋಗೋಕ್ಕೆ ಮೇಯ್ನ್ ರೋಡ್ ಇದೆ, ರಾಮನಗರ ಹೋಗಿ ರಾಮನಗರದಿಂದ ಹೋಗಬೇಕು. ಬಟ್ ಈ ರೋಡಲ್ಲಿ ನಾನು ಎಂತಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಸೈಡಲ್ಲಿ ಹೋಗಿ ಇಲ್ಲಿ ಸ್ವಲ್ಪ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗುತ್ತೆ, ಹಳ್ಳಿಗಳ ಮೇಲೆ ಒಂಥರ ನೆಮ್ಮದಿ ಸಿಗುತ್ತೆ. ಯೂಟ್ಯೂಬ್ ನೋಡ್ತೀರಾ ನೀವು? ನಮ್ಮದು ಒಂದು ಚಾನಲ್ ಐತೆ ನೋಡ್ರಿ, 11 ಕಿಲೋಮೀಟ್ರ್ ಅಂತ. ಬೆಟ್ಟಕ್ಕೆ ಸ್ವಲ್ಪ ಆಫ್ ರೋಡಿಂಗ್ ಐತೆ, ಒಂದು 1 ಕಿಲೋಮೀಟರ್ ಅಷ್ಟು ಆಫ್ ರೋಡ್ ಮಾಡಬೇಕು. ಲಾರ್ಡ್ ಸ್ಪ್ಲೆಂಡರ್ ನೋಡಿ ಬೆಟ್ಟ ಹೆಂಗೆ ಹತ್ತೈತೆ. ಅದು ಇಬ್ಬರು ಹೋಗ್ತಾವ್ರಲ್ಲ ಗುರು. ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ಸ್ ಆಗ್ಬೋದು ಈ ಬೆಟ್ಟಕ್ಕೆ ಹೋಗೋದಕ್ಕೆ. ಅದೇನು ಅಷ್ಟು ಸ್ಟೀಪ್ ಇಲ್ಲ ಬೆಟ್ಟ, ಆರಾಮಾಗಿ ಗಾಡಿ ಹತ್ತಿಸ್ಬೋದು. ಸ್ವಲ್ಪ ರೋಡು ಚೆನ್ನಾಗೈತೆ. ಇದೆಲ್ಲ ನಾವೇ ರಸ್ತೆ ಮಾಡಿದ್ದು ನಮ್ಮ ಇಟಾಜಿಗಳಲ್ಲೇ. ಫಸ್ಟ್ ಹಿಂಗಿತ್ತಲ್ಲ, ಫಸ್ಟ್ ಆ ಕಡೆ ಇತ್ತು. ನೋಡಿ, ಇಲ್ಲೊಂದೇ ಕಡೆ ಸ್ವಲ್ಪ ಸ್ಟೀಪ್ ಇದೆ. ನಮ್ಮ ಗಾಡಿ ಆರಾಮಾಗಿ ಹತ್ತುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಹಳ್ಳಿ ರೋಡಲ್ಲಿ ಹೋದರೆ ಇದೆ ಅಡ್ವಾಂಟೇಜ್. ಎಷ್ಟು ಪೀಸಾಗಿ ನೀಟಾಗಿ, ಯಾವುದು ಗಾಡಿ ಇಲ್ಲ, ಟ್ರಾಫಿಕ್ ಇಲ್ಲ, ಒಬ್ಬನೇ ಹೋಗ್ಬೋದು ಆರಾಮಾಗಿ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಬಂದರೆ ಸ್ವಲ್ಪ ಇಲ್ಲಿ ಕಷ್ಟ. ಏನು ಗುರು, ಬಿಸಿಲು ಸುಡುತ್ತಾ ಇತ್ತು ಹಂಗೆ ಕೈಯೆಲ್ಲ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಫೆಬ್ರವರಿಗೆ ಇಷ್ಟು ಬಿಸಿಲೈತೆ ಅಂತಂದರೆ ಇನ್ನು ಏಪ್ರಿಲ್ಗೆ ಏನಾಗಬೇಕು? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಈಗ ಇಲ್ಲಿಂದ ಮೆಟ್ಲು ಹೊತ್ಕೊಂಡು ಹೋಗ್ಬೇಕು. ಮೆಟ್ಲು ಅಲ್ಲೈತೆ.
ನನ್ನ ಕೈಲಂತೂ ಹತ್ತಕ್ಕಾಯ್ತಾ ಇಲ್ಲ. ನೋಡಿ ಎಷ್ಟು ಸ್ಟೀಪ್ ಐತೆ ಅಂತ. ಅಲ್ಲೊಬ್ರು ಅಣ್ಣ ನೀರು ಬೇರೆ ಎತ್ಕೊಂಬತ್ತವ್ರೆ, ನೀರಿನ ಕ್ಯಾನು. ಬಂದವರು ಒಂದು ಸ್ವಲ್ಪ ಹಿಂಸೆ, ಜನಗಳು ಬೆಂಗಳೂರವರು ಅವರು ಇವರು ಜಾಸ್ತಿ ಇರ್ತಾರೆ. ಮತ್ತು ಲೋಕಲ್ ಒಂದು ಸ್ವಲ್ಪ ಕಿತಾಪತಿ ಇರ್ತವೆ, ಗೊತ್ತಲ್ಲ ನಿಮಗೆ, ಹಂಗಾಗಿ ಸಮಸ್ಯೆ. ಬಟ್ ನಿಮ್ಗೆ ಏನಾರ ಮಧ್ಯದಲ್ಲಿ ಯಾರ ಕಿರಿಕ್ ಮಾಡಿದ್ರೆ ಏನು ಮಾಡ್ತೀರಿ? ಕಿರಿಕ್ ಅಂದರೆ ನಾವು ಹೋಗಲ್ಲ. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ವ್ಯೂ ನೋಡಿ ಸುತ್ತ ಸನ್ಸೆಟ್ ಟೈಮು. ನೋಡಿ ಅವಣ್ಣ ನೀರು ಎತ್ಕೊಂಡ್ಬರ್ತವ್ರೆ, ನೀರಿನ ಕ್ಯಾನ್. ನಾನು ಒಬ್ಬನೇ ಎತ್ಕೊಂಬರೋಕ್ಕೆ ಕಷ್ಟ ಆಗ್ಬಿಟ್ಟಿತ್ತು. ಕ್ಯಾನ್ ಎತ್ಕೊಂಬಂದ್ಬಿಟ್ರಿ, ಗ್ರೇಟು ನೀವು. ನಂಗೆ ಒಬ್ಬನೇ ಎತ್ತಕ್ಕಾಗಲಿಲ್ಲ. ನಾನು ಎತ್ತಿದ ಕಣ, ಅವ್ರ ಹತ್ತಿರಲ್ಲ. ನಿಮ್ಗೆ ಹತ್ತಿ ರೂಢಿ ಐತೆ, ಅಭ್ಯಾಸ ಐತೆ. ನಾವೇ 10 ವರ್ಷದಿಂದ ಹತ್ತಿರೋದು. ಅಲ್ಲಿ ಬರ್ತಾರಂತೆ ಕೆಲವರು, ಎಣ್ಣೆ ಪಣ್ಣೆ ಕುಡ್ಕೋತಾರಂತೆ, ಬಾಟ್ಲು ಹೊಡಿತಾರಂತೆ. ನೋಡಿ ಇಲ್ಲಿ ಬಾಟ್ಲೆಲ್ಲ ಹೊಡೆದು ಇಟ್ಟವ್ರೆ. ಏನೋ ಜನಕ್ಕೆ ಬುದ್ಧಿನೇ ಇಲ್ಲ ಹೋಗಪ್ಪ ತಲೆ. ಎಲ್ಲ ಕಸ ಮಾಡಿ ಇಟ್ಟವ್ರೆ ಇಲ್ಲೆಲ್ಲ ಜನಗಳು. ಇಲ್ಲ ಯಾರೋ ಬೆಂಕಿ ಹಾಕ್ಬಿಟ್ಟವ್ರೆ. ಗುಡ್ಪಾಟಿ ಕುಡಿಯಿರ್ತಾರಲ್ಲ, ಹಾಂ, ಅವ್ರಿಗೂ ಬರೋದು ಎತ್ಕೊ ಹೋಗಿದೆ ಅಂತ. ಹ್ಞೂ, ಎಲ್ಲ ಮೇಲೆಲ್ಲ ಗಲೀಜು ಮಾಡ್ಬಿಟ್ಟವ್ರಲ್ಲ ಕುಡ್ದು ಬಾಟ್ಲೆಲ್ಲ. ಕುಡೀಲಿ, ನಾವು ಕುಡಿತೀವಿ ಸಾಯಂಕಾಲ ಹೊತ್ತು. ಹುಚ್ಚೆಚ್ಚಾಕ್ಬಾರ್ದು, ಒಂದು ತಾವೆಲ್ಲಾರ ಮಾಡ್ಬೋದು. ಇಲ್ದಿರ ತಗೊಬಂದು ಗಾಡೀಲಿ ಎಲ್ಲಾರ ವೇಸ್ಟೇಜ್ ಜಾಗದಲ್ಲಿ ಬಿಸಾಕ್ತಾರೆ. ಅಲ್ಲಿ ನಮ್ಮ ತೋಟದಲ್ಲೆಲ್ಲ ಹೊಡೆದ್ಬಿಟ್ಟವ್ರೆ. ಹಿಂಗೆ ಬಂದವರೆಲ್ಲ ಹಿಂಗೆ ಬೆಂಕಿ ಹಾಕಿ ಇಲ್ಲೆಲ್ಲ ಹಿಂಗೆ ಹಾಳು ಮಾಡಿದ್ರೆ ನೇಚರ್ನ ನೆಕ್ಸ್ಟ್ ಬರೋವ್ರಿಗೆ ನೋಡೋಕ್ಕೆ ಏನೂ ಇರಲ್ಲ. ಒಂಚೂರು ನಾವು ಸಿಟಿಸನ್ಸು ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ಈಗೆಲ್ಲ ಪ್ಲೇಸಿಗೆ ಬರೋರು, ಟೂರಿಸ್ಟ್ ಪ್ಲೇಸ್ಗೆ ಆ ಜಾಗಕ್ಕೆ ರೆಸ್ಪೆಕ್ಟ್ ಕೊಟ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಇಲ್ಲಿನ ಲೋಕಲೈಟ್ಸ್ ಎಲ್ಲ ಅದೇ ಕೇಳ್ಕೊಳ್ಳೋದು. ನಾವೆಲ್ಲ ಬಂದ್ಬಿಡ್ತೀವಿ, ಇಲ್ಲಿ ಗಲೀಜು ಮಾಡಿಬಿಟ್ಟು ಹೋಗ್ಬಿಟ್ರೆ ಆಗ್ಬಿಡಲ್ಲ. ನೆಕ್ಸ್ಟು ನಾವೇ ಬರಬೇಕು ಅಂದರೆ ಹಂಗೆ ಗಲೀಜಾಗಿದ್ದರೆ ನಮಗೆ ಬೇಜಾರಾಗುತ್ತೆ. ಸ್ವಚ್ಛತೆ ಕಾಪಾಡಿ. ನೋಡಿ ಈಗ ಬೆಟ್ಟ ಎಲ್ಲ ನೋಡಿದ್ದಾಯಿತು, ಟೈಮ್ ಪಾಸ್ ಮಾಡಿದ್ದಾಯಿತು, ಸನ್ಸೆಟ್ಟು ಆಯಿತು, ಸೂರ್ಯ ಮುಳುಗೋಗಿದ್ದಾನೆ. ಇನ್ನೇನು ಕತ್ಲೆ ಆಯ್ತಾ ಬಂತು. ಕತ್ಲೆ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡೋಣ. ಇಲ್ಲಿ ಚಿರತೆ ಎಲ್ಲ ಬರ್ತವೆ, ಬಟ್ ಏನು ಅಷ್ಟೊಂದೇನಿಲ್ಲ, ರೇರ್ ಬರೋದು. ನೋಡಿ ವ್ಯೂ ನೋಡಿ ಎಷ್ಟು ಸಖತ್ತಾಗೈತೆ. ಆಲ್ರೆಡಿ ಟೈಮು 6:45 ಆಗೈತೆ. ಎಲ್ಲೂ ಏನು ಆಗದೆ ಆರಾಮಾಗಿ ಇಳಿದ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕು. ದೇವರೇ ಕಾಪಾಡಪ್ಪ, ನನ್ನಿಂದೇನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಅದೆಲ್ಲ ಫೋಟೋ ಎತ್ತುತ್ತಾ ಇರ್ತಾರೆ. ಹಾಂ, ಫೋಟೋ ಎತ್ತುತ್ತಾ ಇರ್ಬೇಕು. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಹೆಸರೇನು? ಕೇಳಿಸಲ್ವಾ? ಹಾಂ, ಇಲ್ಲಿ ಈ ಕಡೆ ಕೇಳಿಸಲ್ವಾ? ಹೆಸರೇನು? ಕಾಂತರಾಜ್. ಕೆಲಸ ಏನು ಮಾಡೋದು? ಕೆಲಸ ಸೌದೆ ಲೋಡ್ಗೆ ಹೋಗ್ಬೇಕಣ್ಣ. ಸೌದೆ ಲೋಡ್ಗೆ? ಹಾಂ, ಕೊಲಿ ಕೆಲಸನಾ? ಹಾಂ, ಡೈಲಿ ಕೆಲಸ ಇಲ್ಲ. ಹಾಂ, ಒಂದು 10 ಲೋಡ್ ಹೊಡ್ಬಿಟ್ರೆ ಆಮೇಲೆ ಕೂದಾಗ 7 ಥರ ಅವಾಗ ಹೋಗ್ಬೇಕು. ಕೆಲಸ ಮಾಡಿ ತಾಕತ್ತಾಗಿದ್ದೀರಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.